ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂತ ದುರ್ಗೇಶ್, ಅದರ ಜೊತೆಗೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ಆಗಿರುವಂತ ವೀರೇಶ್ ದಾನಿ, ಇಬ್ರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದುರ್ಗೇಶ್, ಮೊದಲಿಗೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ, ವಿಪಕ್ಷ ಆಗಿ ತನ್ನ ಕೆಲಸವನ್ನ ತಾನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡಳಿತಾರೂಢ ಪಕ್ಷವನ್ನ ಪ್ರಶ್ನಿಸೋ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾವ ರೀತಿ ಪ್ರತಿಭಟನೆಗಳು ನಡೀತಾ ಇವೆ, ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವೀರೇಶ್, ನಾನು ನಿಮ್ಮನ್ನು ಮಾತಾಡ್ತೀನಿ. ದುರ್ಗೇಶ್, ಮೊದಲಿಗೆ ಬಿಜೆಪಿ ಮಾಡ್ತಾ ಇರುವಂತ ಪ್ರತಿಭಟನೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಸೌಖ್ಯ ಬಿಜೆಪಿ ಧರಣಿಯನ್ನ ಮುಂದುವರಿಸಿದೆ. ಅದನ್ನು ಕೂಡ ಕಳೆದ 4 ದಿನಗಳಿಂದ ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೊಡಬೇಕನ್ನುವ ನಿಟ್ಟಿನಲ್ಲಿ ಒಂದು ಪಟ್ಟಣ ಬಿಗಿಪಡಿಸ್ತಾ ಇರುವಂತದ್ದು. ಜೊತೆಗೆ ಸದನದ ಒಳಗೆ ಹೊರಗೆ ಹೋರಾಟಕ್ಕೆ ಬಿಜೆಪಿ ಈಗ ಮುಂದಾಗಿರುವಂತದ್ದು. ದಿನನಿತ್ಯವೂ ಕೂಡ ವಿಭಿನ್ನವಾಗಿ ಹೋರಾಟಗಳನ್ನು ನಡೆಸ್ತಾ ಇರುವಂತದ್ದು. ನಿನ್ನೆಯಷ್ಟೇ ಏನು ಮೊನ್ನೆ ಕೆಂಗಲ್ಗೇಟ್ನಲ್ಲಿ ಪ್ರತಿಭಟನೆ ಮಾಡಿದ್ರು. ಅದಾದ ಬಳಿಕ ನಿನ್ನೆ ವಿಧಾನಸೌಧದಲ್ಲಿ ಒಂದು ರೌಂಡ್ ಹಾಕುವ ಮೂಲಕ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟಿಡಿದ್ರು. ಇವತ್ತು ವಾಲ್ಮೀಕಿ ಪುತ್ಥಳಿಯ ಬಳಿ, ಅಂದ್ರೆ ಶಾಸಕ ಭವನದಲ್ಲಿರುವಂತಹ ವಾಲ್ಮೀಕಿ ಪುತ್ಥಳಿಯ ಬಳಿ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರ ಅಕ್ರಮದಲ್ಲಿ ಭಾಗಿಯಾಗಿರುವಂತಹ ಶಾಸಕನಿಗೆ ಸಚಿವನಾಗಿ ಮಾಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿರುವಂತದ್ದು. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಈ ಒಂದು ಪ್ರಕರಣ ಆಗಿರುವಂತದ್ದು. ಆದರೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ರಾಜೀನಾಮೆ ಕೊಟ್ಟಿದ್ರು. ಅವರಿಗೆ ವಾಪಸ್ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದು ಯಾಕೆ, ಅವರನ್ನ ಕೂಡಲೇ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಿರುವಂತದ್ದು. ಪ್ರಮುಖವಾಗಿ 4 ತನಿಖೆಗಳು ನಡೀತಾ ಇದ್ದಾವೆ. ಎಸ್ಐಟಿ, ಸಿಬಿಐ, ಇಡಿ ಸೇರಿದಂತೆ ಸಿಐಡಿ ಕೂಡ ತನಿಖೆ ನಡೆಸ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ 3-4 ಚಾರ್ಜ್ ಶೀಟ್ ಇದಾವೆ. ಚಾರ್ಜ್ ಶೀಟ್ಗಳಲ್ಲಿ ಕೂಡ ಈ ನಾಗೇಂದ್ರ ಅವರ ಹೆಸರು ತಳಕ ಹಾಕಿಕೊಂಡಿದೆ. ಇಲ್ಲಿಯವರೆಗೂ ಕೂಡ ಅವರು ಆರೋಪ ಮುಕ್ತವಾಗಿಲ್ಲ. ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಮಾಡುವ ಮೂಲಕ ಅವರ ರಾಜೀನಾಮೆಗೆ ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ರಾಜ್ಯದಲ್ಲಿರುವಂತಹ ಬರ ಪರಿಸ್ಥಿತಿ ಆಗಿರ್ಬೋದು, ರೈತರ ಸಮಸ್ಯೆಗಳಾಗಿರ್ಬೋದು, ಕೆಪಿಎಸ್ಸಿ ಹಗರಣ ಆಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು. ಆದರೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಒಬ್ಬ ವ್ಯಕ್ತಿಗೋಸ್ಕರ ಇಡೀ 224 ಶಾಸಕರ ಸಮಯವನ್ನ ವ್ಯರ್ಥ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ನಾಯಕರು ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ಈ ಒಂದು ಹೋರಾಟವನ್ನು ನಿಲ್ಲಿಸಲ್ಲ ಅನ್ನುವಂಥ ಪಟ್ಟಿದ್ದಾರೆ. ಇದರ ಹಿಂದೆ ಒಂದು ಬಹಳ ಗಂಭೀರವಾದಂತಹ ಪ್ರಕರಣದ ವಿಚಾರವನ್ನ ಎಳೆದು ತಂದಿರುವಂತದ್ದು ಒಂದ್ ಕಡೆ. ಆದ್ರೆ ಲೋಕಸಭೆಯಲ್ಲಿ ಏನು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಪಡೆದಂತ ಕಾಂಗ್ರೆಸ್ಗೆ ಇದು ಟಕ್ಕರ್ ಅನ್ನುವಂಥ ನಿಟ್ಟಿನಲ್ಲಿ ದಿನನಿತ್ಯ ಹೋರಾಟಗಳಾಗ್ತಿರುವಂತದ್ದು. ಹೀಗಾಗಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಪಡೆಯುವವರೆಗೂ ಕೂಡ ಬಿಜೆಪಿ ಸದನ ನಡೆಸೋದಕ್ಕೆ ಬಿಡಲ್ಲ ಅನ್ನುವಂಥ ಪಟ್ಟು ಹಿಡಿದಿದೆ. ಇವತ್ತು ಶಾಸಕರ ಭವನದಲ್ಲಿರುವಂತಹ ವಾಲ್ಮೀಕಿ ಪುತ್ಥಳಿಯ ಮುಂದಿನ ಒಂದು ಹೋರಾಟವನ್ನು ವಿಧಾನಸೌಧಕ್ಕೆ ಕರೆದುಕೊಂಡು ಬಂದ್ರು. ಅಲ್ಲಿ ಸದನದ ಒಳಗೂ ಕೂಡ ಕಪ್ಪು ಟಿ ಶರ್ಟ್ ಅನ್ನು ಧರಿಸಿ ಒಂದು ತಮ್ಮ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವಾಲ್ಮೀಕಿ ಜನಾಂಗದ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ, ಇಡೀ ದಲಿತರಿಗೆ ಮಾಡಿರುವಂತಹ ಅನ್ಯಾಯ, ಈ ಒಂದು ಅನ್ಯಾಯವನ್ನು ಸರಿಪಡಿಸಬೇಕು, ಅಧಿಕಾರಿ ಸಾವಿಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವ ನಿಟ್ಟಿನಲ್ಲಿ ಹೋರಾಟವನ್ನ ತೀವ್ರ ಸ್ವರೂಪಕ್ಕೆ ಒಳಪಡಿಸ್ತಾ ಇರುವಂತದ್ದು. ಬಿಜೆಪಿ ಜೆಡಿಎಸ್ ಒಟ್ಟಾಗಿ ನಾಗೇಂದ್ರ ಅವರ ರಾಜೀನಾಮೆಗೆ ಮುಂದಾಗ್ತಿರುವಂತದ್ದು. ಸರ್ಕಾರ ಇದಕ್ಕೆ ಯಾವ ರೀತಿ ಬಗ್ಗತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡ್ತಿದ್ದಾರೆ. ಆದ್ರೆ ಸರ್ಕಾರ ಇದಕ್ಕೆ ಬಗ್ಗದೆ ಹೋದ್ರೆ ಇನ್ನೂ ಒಂದು ವಾರದ ಸದನ ಹಾಳಾಗುವಂತದ್ದು. ಹೀಗಾಗಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯುತ್ತಾ ನಾಗೇಂದ್ರ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾದ್ರೆ ಬಿಜೆಪಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಪ್ಲಾನ್ ಮಾಡುವಂತದ್ದು. ಸೌಖ್ಯ.